ಪ್ರಧಾನಿ ಮೋದಿ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆಯಾಗಿರುವಂತಹ ಒಂದು ವರದಿ ಬರ್ತಾ ಇದೆ. ಜಾರ್ಖಂಡ್ನ ದಿಯೋಘರ್ ವಿಮಾನ ನಿಲ್ದಾಣದಲ್ಲಿಯೇ ವಿಮಾನ ನಿಂತುಕೊಂಡಿದೆ. ದೆಹಲಿಗೆ ಮರಳುವ ಸಮಯದಲ್ಲಿ ಘಟನೆ ಆಗಿದೆ. ಸ್ವಲ್ಪ ವಿಳಂಬದ ಬಳಿಕ ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಿ ಮತ್ತೆ ಹಾರಾಟವನ್ನು ಮುಂದುವರೆಸಿದೆ. ಪ್ರಧಾನಿ ಮೋದಿ ಅವರು ಪ್ರಯಾಣಿಸ್ತಾ ಇದ್ದಂತಹ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆಯಾಗಿದೆ. ಜಾರ್ಖಂಡ್ನ ದಿಯೋಘರ್ ವಿಮಾನ ನಿಲ್ದಾಣದಲ್ಲಿಯೇ ವಿಮಾನ ನಿಂತುಕೊಂಡಿದೆ. ಈ ಕಡೆಗೆ ರಾಹುಲ್ ಗಾಂಧಿ ಹೆಲಿಕಾಪ್ಟರ್ ಹಾರಾಟಕ್ಕೂ ಕೂಡ ಅವಕಾಶ ನಿರಾಕರಣೆಯನ್ನ ಮಾಡಿದ್ದಾರೆ. ಎಟಿಸಿ ಕ್ಲಿಯರೆನ್ಸ್ ಸಿಗದ ಕಾರಣ ಭದ್ರತಾ ಸಿಬ್ಬಂದಿಯಿಂದ ಅನುಮತಿ ಸಿಕ್ಕಿಲ್ಲ. ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅನುಮತಿ ಬಳಿಕ ಜಾರ್ಖಂಡ್ನ ಮಹಾಗಾಮದಿಂದ ಟೇಕ್ ಆಫ್ ಅನ್ನ ಮಾಡಿಕೊಂಡಿರೋದು. ಅದರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಕೂಡ ನೀತಿ ಸಂಹಿತೆ ಎಫೆಕ್ಟ್ ಕೂಡ ತಟ್ಟಿದೆ. ಆ ಕಡೆಗೆ ನೋಡ್ತಾ ಇದ್ದೀರಾ, ಪ್ರಧಾನಿ ಮೋದಿ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಆಗಿದ್ದರಿಂದ ಜಾರ್ಖಂಡ್ನ ದಿಯೋಘರ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ನಿಂತ್ಕೊಳ್ತು. ದೆಹಲಿಗೆ ಮರಳುವ ಸಮಯದಲ್ಲಿ ಆಗಿರುವಂಥ ಘಟನೆ ಇದು. ಆಮೇಲೆ ಅದು ಹಾರಾಟ ಮುಂದುವರೆಸ್ತು. ಬಟ್ ಈ ಸಂದರ್ಭದಲ್ಲಿ ಏನಾಗಿದೆ, ಬೇರೆ ವಿಮಾನಗಳಿಗೂ ಕೂಡ ಹಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದರ ಜೊತೆಯಾಗಿ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರ್ ಹಾರಾಟಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಟಿಸಿ ಕ್ಲಿಯರೆನ್ಸನ್ನು ಕೊಟ್ಟಿಲ್ಲ. ಅಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್, ಹೇಗೆ ನಿಮಗೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ ಹಾಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಎಟಿಸಿ ಅಂತ ಇರುತ್ತೆ. ಅವರು ಅದಕ್ಕೆ ಅವಕಾಶವನ್ನು ಮಾಡಿಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಸಾಮಾನ್ಯವಾಗಿ ಈ ರೀತಿಯಾಗಿ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಬೇರೆ ವಿಮಾನಗಳಿಗೂ ಕೂಡ ಟೇಕ್ ಆಫ್ ಆಗೋಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಸೇಮ್ ಆ್ಯಸ್ ಯೂಶುವಲ್ ಇದರಲ್ಲಿ ರಾಜಕೀಯ ಹುಡುಕುವಂಥದ್ದು ಏನಿದೆ? ರಾಹುಲ್ ಗಾಂಧಿ ಇದ್ರು ಅನ್ನೋದಕ್ಕೆ ಮಾತ್ರ ಈಗ ಬೆಳಕಿಗೆ ಇಷ್ಟೊಂದು ಎದ್ದು ಕಾಣಿಸ್ತಾ ಇದೆಯಾ ಇದು ಅಂತ? ಅರುಣ್ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದು ದಿಯೋಘರ್ ವಿಮಾನ ನಿಲ್ದಾಣದಲ್ಲಿ. ಆದರೆ ರಾಹುಲ್ ಗಾಂಧಿ ಅವರಿದ್ದಿದ್ದು ಮಹಾಗಮ್ ಅನ್ನುವಂಥ ಪ್ರದೇಶದಲ್ಲಿ. ಗೊತ್ತಿಲ್ಲ, ಕ್ವೈಟ್ ನ್ಯಾಚುರಲ್, ಅದು ಇನ್ನೂ ಕೂಡ ಗೊತ್ತಾಗಬೇಕು. ಅಂದರೆ ಯಾವ ಕಾರಣಕ್ಕಾಗಿ ಎಟಿಸಿ ಪರ್ಮಿಷನ್ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಈಗ ನರೇಂದ್ರ ಮೋದಿ ಅವರ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಏನು ಇವರ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರ್ ಹಾರಾಟದಲ್ಲಿ ವಿಳಂಬ ಆಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಇತ್ತೀಚೆಗೆ ಕೆಲವು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಅವರು ಒಂದು ಸಂದರ್ಶನದಲ್ಲಿ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೆ ಬರಬೇಕಾದಂತ ಸಂದರ್ಭದಲ್ಲಿ ಅವರ ಯಾವುದೇ ಹೆಲಿಕಾಪ್ಟರ್ಗಳನ್ನ ಅಥವಾ ವಿಮಾನಗಳನ್ನ ತಪಾಸಣೆ ಮಾಡೋದಿಲ್ಲ. ಮತ್ತೆ ಅವ್ರು ಬರಬೇಕಾದಂತ ಸಂದರ್ಭದಲ್ಲಿ, ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅವರ ಟೈಮಿಂಗ್ ಅನ್ನ ಮೇಂಟೈನ್ ಮಾಡೋ ಕಾರಣಕ್ಕೋಸ್ಕರ ವಿರೋಧ ಪಕ್ಷಗಳ ನಾಯಕರ ಏನು ವಿಮಾನ ಅಥವಾ ಹೆಲಿಕಾಪ್ಟರ್ಗಳ ಹಾರಾಟವನ್ನ ವಿಳಂಬ ಮಾಡ್ತಾ ಇದ್ದಾರೆ. ಎಟಿಸಿ ಪರ್ಮಿಷನ್ ಅನ್ನ ಕೊಡೋಲ್ಲ ಅಥವಾ ತಪಾಸಣೆ ಹೆಸರಲ್ಲಿ ವಿಳಂಬ ಮಾಡುವಂಥದ್ದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ಈಗ ಜಾರ್ಖಂಡ್ ನಲ್ಲಿ ನಡೆದಿರುವಂತಹ ಘಟನೆ ಕೂಡ ಒಂದು ಪೂರಕವಾದಂತಹ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಕಡೆ ನರೇಂದ್ರ ಮೋದಿ ಅವರ ವಿಮಾನ ಟೇಕ್ ಆಫ್ ಆಗಬೇಕಾಗಿತ್ತು, ಹೀಗಾಗಿ ರಾಹುಲ್ ಗಾಂಧಿ ಅವರ ವಿಮಾನ ಹೆಲಿಕಾಪ್ಟರ್ ಅನ್ನ ತಡೆ ಹಿಡಿದ್ರ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಜಾರ್ಖಂಡ್ನ ಸಿಎಂ ಹೇಮಂತ್ ಸೊರೇನ್ ಅವರು ಕೂಡ ಇದೇ ರೀತಿಯಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಬಿಜೆಪಿ ಅವರು ತಮ್ಮ ಅಧಿಕಾರವನ್ನ ಸಂಪೂರ್ಣವಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಚುನಾವಣಾ ಪ್ರಚಾರಕ್ಕಾಗಿ ಅವರ ವಿಮಾನಗಳಿಗೆ ಸರಿಯಾದ ಸಮಯಗಳು ಸಿಗಬೇಕು. ಹಾರಾಟ, ಹೆಲಿಕಾಪ್ಟರ್ಗಳ ಹಾರಾಟವನ್ನ ತಡೆ ಹಿಡಿಯಲಾಗ್ತದೆ ಅಂತ. ಹೌದು ಹೌದು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ನಿರ್ದಿಷ್ಟವಾದಂತ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾಗಿದ್ದಾಗ ಬೇರೆ ಬೇರೆ ಜಾಗಗಳಲ್ಲಾಗಿದ್ರೆ ಅವಕಾಶ ಕೊಡಬೇಕಾಗಿತ್ತು. ಏನು ಸಮಸ್ಯೆ ಆಗಿತ್ತು ಅದಕ್ಕೆ?